ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ನಾವು ಈ ವಿಡಿಯೋದಲ್ಲಿ ಗರ್ಭಕಂಠದ ಕ್ಯಾನ್ಸರ್, ಈ ಕ್ಯಾನ್ಸರ್ಗೆ ಯಾವ ರೀತಿಯಾದಂಥ ಲಸಿಕೆ ಇದೆ, ಗರ್ಭಕಂಠದ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಬಂದಿರುವಂತಹ ಲಸಿಕೆಯಾದರೂ ಯಾವುದು, HPV ಲಸಿಕೆಯ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಗರ್ಭಕಂಠದ ಕ್ಯಾನ್ಸರನ್ನು ಎದುರಿಸುವ ಮಹತ್ವದ ಕ್ರಮದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಭಾಷಣದಲ್ಲಿ 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ HPV ಲಸಿಕೆಯನ್ನು ಹಾಕಿಸುವ ಬಗ್ಗೆ ಸಕ್ರಿಯವಾಗಿ ಪ್ರಚಾರ ಮಾಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ HPV ಲಸಿಕೆ ಇದರ ಪ್ರಯೋಜನ ಏನು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿನ ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ ಮಹಿಳೆಯರಲ್ಲಿ 2ನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಅಂತ ಸ್ಥಾನ ಪಡೆದೈತೆ. ಈ ಆತಂಕಕಾರಿ ಅಂಕಿ ಅಂಶದ ಹಿಂದಿನ ಪ್ರಾಥಮಿಕ ಅಪರಾಧಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ರಾಷ್ಟ್ರವ್ಯಾಪ್ತಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನಗಳು ಹೊರತಾಗಿಯೂ ಕಡಿಮೆ ಅರಿವು ಮತ್ತು ಲಸಿಕೆಯ ಕಾರ್ಯಕ್ರಮಗಳಿಗೆ ಸೀಮಿತ ಪ್ರವೇಶವು HPVಯು ನಿರಂತರ ಹರಡುವಿಕೆಗೆ ಕಾರಣವಾಗಿದೆ. 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆಯನ್ನು ಸಕ್ರಿಯವಾಗಿ ಉತ್ತೇಜಿಸುವ ಸರ್ಕಾರದ ಬದ್ಧತೆಯು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಯುದ್ಧದಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಹಾಗಾದರೆ HPV ಲಸಿಕೆ ಏಕೆ ಮುಖ್ಯ? ಜನನಾಂಗದ HPV ಲೈಂಗಿಕ ಚಟುವಟಿಕೆಯ ಮೂಲಕ ಹರಡುವ ವೈರಸ್ ಜನಸಂಖ್ಯೆಯ ಗಮನಾರ್ಹ ಭಾಗವನ್ನು ಪರಿಣಾಮ ಬೀರುತ್ತದೆ. ಹೆಚ್ಚಿನ HPV ಸೋಂಕುಗಳು ರೋಗ ಲಕ್ಷಣಗಳಿಲ್ಲದೆಯೇ ಪರಿಹರಿಸುತ್ತವೆ. ಕೆಲವು ವಿಧಗಳು ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಲಸಿಕೆ ಪ್ರಾಥಮಿಕ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಇತರ ಸಂಬಂಧಿತ ಕ್ಯಾನ್ಸರ್ಗಳಿಗೆ ಕಾರಣವಾದ HPV ಪ್ರಕಾರಗಳನ್ನು ಗುರಿಯಾಗಿಸುತ್ತದೆ. ಅವುಗಳಿಗೆ ಸಂಬಂಧಿಸಿದ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. HPV ಈ ವ್ಯಾಕ್ಸಿನೇಷನನ್ನು 11 ರಿಂದ 12 ವರ್ಷ ವಯಸ್ಸಿನ ಹುಡುಗಿಯರಿಗೆ ಗಂಭೀರವಾಗಿ ಶಿಫಾರಸು ಮಾಡಲಾಗಿದೆ. ಹೆಚ್ಚುವರಿಯಾಗಿ ಲಸಿಕೆಯನ್ನು ಪಡೆಯದ ಅಥವಾ ಸರಣಿಯನ್ನು ಪೂರ್ಣಗೊಳಿಸಿದ 13 ರಿಂದ 26 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಅರ್ಹರಾಗಿರುತ್ತಾರೆ. ಈ ಒಂದು ಲಸಿಕೆಯನ್ನು 9 ವರ್ಷ ವಯಸ್ಸಿನ ಹುಡುಗಿಯರಿಗೆ ಸಹ ನೀಡಬಹುದು. HPV ಸಂಬಂಧಿತ ಕ್ಯಾನ್ಸರ್ಗಳ ವಿರುದ್ಧ ಪರಿಣಾಮಕಾರಿಯಾಗಿ ರಕ್ಷಿಸೋದಕ್ಕೆ 11 ರಿಂದ 12 ವರ್ಷ ವಯಸ್ಸಿನವರೆಗೆ 2 ಡೋಸ್ಗಳನ್ನು ನೀಡಲು ಶಿಫಾರಸು ಮಾಡಿದೆ. ಈ HPV ಲಸಿಕೆ ಪರಿಣಾಮಕಾರಿ ಯಾವ ರೀತಿ ಇರುತ್ತೆ? HPV ಲಸಿಕೆ ಪರಿಣಾಮಕಾರಿ ಉದ್ದೇಶಿತ HPV ವಿಧಗಳು ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಹೊಂದೈತೆ. ವ್ಯಾಕ್ಸಿನೇಷನ್ ಮೊದಲು HPVಗೆ ಒಡ್ಡಿಕೊಳ್ಳದ ವ್ಯಕ್ತಿಗಳಲ್ಲಿ ಇದು ವಿಶೇಷವಾಗಿ ಪ್ರಬಲವಾಗಿದೆ. ಲಸಿಕೆಯಲ್ಲಿ ಅಸ್ತಿತ್ವದಲ್ಲಿರುವ HPV ಸೋಂಕುಗಳು ಅಥವಾ ಸಂಬಂಧಿತ ಕಾಯಿಲೆಗೆ ಚಿಕಿತ್ಸೆ ನೀಡದಿದ್ದರೂ ಸಂಶೋಧನೆಯು ಅದರ ದೀರ್ಘಕಾಲೀನ ರಕ್ಷಣೆಯನ್ನು ಸೂಚನೆ ಮಾಡುತ್ತೆ. ಈ ಒಂದು ಲಸಿಕೆ ಯಾವುದರ ವಿರುದ್ಧ ರಕ್ಷಣೆಯನ್ನು ನೀಡೋದಿಲ್ಲ ಅಂತಂದರೆ, ಲಸಿಕೆ ಲೈಂಗಿಕವಾಗಿ ಹರಡುವ ಸೋಂಕುಗಳು ವಿರುದ್ಧ ರಕ್ಷಿಸೋದಿಲ್ಲ. ಒಟ್ಟಾರೆ STI ಅಪಾಯವನ್ನು ಕಡಿಮೆ ಮಾಡಲು ನಿರಂತರ ಪ್ರಯತ್ನಗಳು ಅಗತ್ಯ ಇದೆ. ಈ HPV ವ್ಯಾಕ್ಸಿನೇಷನ್ ಪುರುಷರಿಗೂ ಕೊಡಬಹುದಾ ಅಂತ ನೋಡೋದಾದರೆ ಎಸ್, 9 ರಿಂದ 26 ವಯಸ್ಸಿನ ಹುಡುಗರು ಮತ್ತು ಪುರುಷರಲ್ಲಿ ಬಳಸಲು ಪರವಾನಗಿ ನೀಡಲಾಗಿದೆ. 11 ಅಥವಾ 12 ವರ್ಷ ವಯಸ್ಸಿನ ಹುಡುಗರಿಗೆ ದಿನನಿತ್ಯದ ಲಸಿಕೆಯನ್ನು ಶಿಫಾರಸು ಮಾಡಲಾಗಿದೆ. 9 ವರ್ಷ ವಯಸ್ಸಿನಲ್ಲೇ ಪ್ರಾರಂಭಕ್ಕೆ ನಮ್ಯತೆಯೊಂದಿಗೆ ಇದನ್ನು ಪ್ರಾರಂಭಿಸಬಹುದು. ಲಸಿಕೆಯನ್ನು ಸ್ವೀಕರಿಸಿದ ಅಥವಾ ಸರಣಿಯನ್ನು ಪೂರ್ಣಗೊಳಿಸಿದ 13 ರಿಂದ 21 ವರ್ಷ ವಯಸ್ಸಿನ ಪುರುಷರು ಸಹ ಲಸಿಕೆಯನ್ನು ಪಡೆಯಲು ಪ್ರೋತ್ಸಾಹಿಸಲಾಗುತ್ತಿದೆ. ಕಿರಿಯ ವಯಸ್ಸಿನಲ್ಲಿ ಲಸಿಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದರೂ 22 ರಿಂದ 26 ವರ್ಷ ವಯಸ್ಸಿನ ಪುರುಷರು ಸಹ ಪ್ರತಿರಕ್ಷಣೆಯಿಂದ ಪ್ರಯೋಜನವನ್ನು ಪಡೆಯಬಹುದು. ಸ್ನೇಹಿತರೆ, ಇದುವರೆಗೂ ನಾವು HPV ಅಂದರೆ ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠದ ಕ್ಯಾನ್ಸರ್ಗೆ ಒಂದು ಪರಿಣಾಮಕಾರಿಯಾದ ಲಸಿಕೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.